ಹಾಯ್ ಹೆಲೋ ನಮಸ್ಕಾರ ರೀ. ಒಂದು ಕಪ್ಪಷ್ಟು ಚುರ್ಮರಿ ಹಂಗೆ ಒಂದು ಕಪ್ಪಷ್ಟು ಬೆಲ್ಲದಿಂದ ನಾವು ಇಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ 90s ಕಿಡ್ದು ನಾವು ಮಂಡಕ್ಕಿದು ಉಂಡಿನ ಮಾಡಿ ತೋರಿಸ್ತೀನಂತ. ಚುನ್ಮುರಿ ಉಂಡೆ ಭಾರಿ ಮಸ್ತ್ ಇರುತ್ತೆ, ಮಾಡೋಕ್ಕೂ ತುಂಬ ಸುಲಭವಾಗಿ ಅನಿಸುತ್ತೆ. ಹಾಗೆ ಮಾತ್ರ ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾ ಪರ್ಫೆಕ್ಟ್ ಅಳತಿ ಒಳಗೆ ನಿಮ್ಗೆ ಚುಮ್ಮರಿ ಉಂಡಿನ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಂತ. ಮತ್ತೆ ಆ ಕಡೆ ಮಾಡ್ತೀರಿ ಯಾರೆಲ್ಲ ನೋಡಕತ್ತೀರಿ ನಮ್ಮ ಚಾನೆಲ್ನ ಹಂಗೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ರಿ. ಇವಾಗ ನೋಡ್ರಿ ಇಲ್ಲಿ ಒಂದು 2 ಕಪ್ಪಷ್ಟು ಆಗುವಷ್ಟು ನಾನು ಗಟ್ಟಿ ಚುಮ್ಮರಿನ ತೊಗೊಂಡಿದ್ದೀನಿ ನೋಡ್ರಿ. ಇದು ಕುರುಮ್ ಆಗೈತಿ. ಇದು ಏನಾದ್ರು ನಿಮ್ಗೆ ಅಷ್ಟು ಕ್ರಿಸ್ಪಿ ಆಗಿಲ್ಲ ಅಂತಂದ್ರೆ ಒಂದು ಪಾತ್ರೆದೊಳಗೆ ನೀವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹುರ್ಕೋಬೋದು ನೋಡ್ರಿ. ಇದು ಆಲ್ರೆಡಿ ಇದು ತುಂಬ ಕ್ರಿಸ್ಪಿ ಆಗೈತಿ. ಹಾಗಾಗಿ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಹಿಂಗೆ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ರಿ ನಾನು. ಈ ಬೆಲ್ಲನ ನಾವು ಇವಾಗ ಕರ್ಗಸಕ್ಕೆ ಹಾಕ್ಕೊಳ್ತೀನಂತ. ಒಂದು ಪಾತ್ರೆಗೆ ನಾನು ಈ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ತೋರಿಸೋಟಷ್ಟು ನಾನು ನೀರು ಹಾಕ್ಕೊಳ್ತೀನಿ ನೋಡ್ರಿ. ಜಾಸ್ತಿ ನೀರು ಹಾಕ್ಕೊಳ್ಳೋಂಗಿಲ್ಲ. ಇವಾಗ ಇದನ್ನು ಸೌಟಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ಈ ಬೆಲ್ಲ ಪೂರ್ತಿ ನಾನು ಕರಗಿಸ್ಕೊತೀನಿ ನೋಡ್ರಿ. ಯಾಕಂದ್ರೆ ಸ್ವಲ್ಪ ನಾವು ಸೋಸ್ಕೊಳ್ಬೇಕಾಗತ್ತೆ, ಇದರಲ್ಲಿ ಕಸ ಕಡ್ಡಿ ಏನಿರುತ್ತಲ್ಲ. ಹಾಗಾಗಿ ಇದೇನು ಪಾಕ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಇವಾಗ ಇದು ಬೆಲ್ಲ ಕರಗಿದ್ರೆ ಸಾಕು ನೋಡ್ರಿ. ಬೆಲ್ಲ ಕರಗ್ತಂದ್ರೆ ನಮ್ಗೆ ಸೋಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಈ ರೀತಿ ನೀವು ಚುಮ್ಮರಿ ಉಂಡಿನ ನಾಗರ ಪಂಚಮಿ ಒಳಗೆ ಮಾಡ್ಕೋಬೋದು. ಹಾಗೆ ಮಾತ್ರ ಮಕ್ಕಳು ಯಾವಾಗಾದರೂ ಕೇಳ್ತಾ ಇದ್ರೆ ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು ನೋಡ್ರಿ. ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿದ್ರಲ್ಲ ಬೆಲ್ಲ ಕರಗೈತಿ. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಬೇರೆ ಪಾತ್ರೆದೊಳಗೆ ಸೋಸಿಟ್ಕೊಂಡು ಮತ್ತು ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ನಾನು ಇದನ್ನು ಈ ರೀತಿ ಪಾಕ ಬರೋ ತೋರಿಸ್ತೀನಂತ. ಈ ರೀತಿ ನೀರೊಳಗೆ ಹಾಕಿದರೆ ಹಿಂಗೆ ಹರಡಬಾರ್ದು ನೋಡ್ರಿ, ಆ ಕಡೆ ಈ ಕಡೆ ಆಗಬಾರ್ದು. ಅದು ಒಂದೇ ಕಡೆ ಕುಂದಿರ್ಬೇಕು, ಆವಾಗ ಮಾತ್ರ ಪಾಕ ಕರೆಕ್ಟಾಗಿ ಬರ್ತೈತಿ. ಅಂದ್ರೆ ನೀವು ಉಂಡೆ ಕಡಿಯುವಾಗ ಕ್ರಿಸ್ಪಿಯಾಗಿ ಬರುತ್ತೆ, ಹಂಗೆ ಎಳೆಯಾಗಿ ಬರುತ್ತೆ ನೋಡ್ರಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳಕತ್ತೀನಿ. ಇದಿಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಟ್ಟು ಒಂದು ನೀರೊಳಗೆ ತೋರ್ಸಾತೀನಿ ನೋಡ್ರಿ. ಇವಾಗ ಹಾಕ್ಕೊಂಡ್ರೆ ಈ ರೀತಿ ಬೆಲ್ಲ ಹಿಂಗೆ ಗಟ್ಟಿಯಾಗಿರ್ಬೇಕು, ಅಂದ್ರೆ ಈ ರೀತಿ ಹಿಂಗೆ ಕೂಡಬೇಕು. ನೀರು ಜೊತೆನೇ ತೆಳ್ಳಗಾಗಿ ಹರಡಬಾರ್ದು ನೋಡ್ರಿ ಅದು. ನೋಡ್ರಿ ಇವಾಗ ಪಾಕ ಬಂದೈತಿ. ಇವಾಗ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಚುಮ್ಮರಿ ಇತ್ತಲ್ಲ, ಈ ಚುಮ್ಮರಿನ ಇದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ಒಂದು ಸೌಟಿಂದ ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಚುಮ್ಮರಿ ಕಾಳಿಗೂ ಕೂಡ ಈ ಸ್ವೀಟ್ ಬೆಲ್ಲ ಹತ್ತಬೇಕು ನೋಡ್ರಿ. ಆ ರೀತಿ ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾ ತೋರಿಸಿದಂಥ ಈ ಪಾಕದ ಅಳತೆ ಏನೈತಲ್ರಿ, ಕರೆಕ್ಟಾಗಿ ನೀವು ಪಾಕದ ಅಳತಿನ ನೀವು ನೀರು ಒಳಗೆ ಹಾಕ್ಕೊಂಡು ನೀವು ನೋಡ್ಕೊಂಬಿಟ್ರಿ ಅಂತಂದ್ರೆ ಈ ಪಾಕ ಕರೆಕ್ಟಾಗಿ ಬಂತಂದ್ರೆ ಉಂಡೆ ಮಾತ್ರ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ನಮ್ಗೆ 90s ಕಿಡ್ಗಳಿಗೆಲ್ಲ ಇದೆಲ್ಲ ಭಾಳ ಫೇವ್ರೆಟ್ ಇತ್ತು ನಮ್ಗೆ ಆವಾಗಿನ ಕಾಲದಾಗೆಲ್ಲ. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಉಂಡಿನ ನೀವು ಮನೆಯೊಳಗಡೆ ಮಾಡ್ಕೊಂಡು ತಿನ್ಬೋದು. ನಿಮ್ಮ ಬಾಲ್ಯದ ನೆನಪಾಗತ್ತೆ ಈ ಚುಮ್ಮರಿ ಉಂಡೆಯಿಂದ. ನೋಡ್ರಿ ಯಾರಿಗೆಲ್ಲ ನಿಮ್ಗೆ 90s ಕಿಡ್ಸ್ ಎಲ್ಲ ಯಾವ ರೀತಿ ನೀವು ಈ ರೀತಿ ಚುಮ್ಮರಿ ಉಂಡೆನ ತಿಂದಿರಿ, ನನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡ್ರಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಟೇನಂತ. ಗ್ಯಾಸ್ ನಾವು ಆವಾಗ ಆಫ್ ಮಾಡ್ಕೊಂಬಿಡೋಣಂತ. ಇವಾಗ ಇದನ್ನು ಪೂರ್ತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ನೋಡಕತ್ತಿರಲ್ಲ ಹೆಂಗೆ ಗಟ್ಟಿಯಾಗಿ ಆಗತ್ತೈತಿ. ಇವಾಗ ಕೈಗೆ ಒಂದು ಸ್ವಲ್ಪ ತಣ್ಣೀರು ಹಚ್ಕೊಂಡ್ಬಿಟ್ಟು ಇಲ್ಲ ತುಪ್ಪನ ಹಚ್ಕೊಂಡ್ಬಿಟ್ಟು ಈ ರೀತಿ ಹಿಂಗೆ ಉಂಡೆಗಳಾಗಿ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡ್ರಿ. ಏನು ಜಾಸ್ತಿ ಕಟ್ಟಬೇಕಂತ ಏನಿಲ್ಲ. ಹಿಂಗೆ ಜಸ್ಟ್ ಹಿಂಗೆ ನೀವು ಉಂಡೆ ಶೇಪ್ ಕೊಟ್ರಂದ್ರೆ ರೌಂಡಾಗಿ ಬರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಜಾಸ್ತಿ ಕೈಗೆ ನೀರು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಬಿಸಿ ಅನಿಸಿದರೆ ಮಾತ್ರ ಒಂದು ಸ್ವಲ್ಪ ಅಷ್ಟು ನೀರು ಹಚ್ಕೊಳ್ರಿ. ಹಚ್ಕೊಂಡ್ಬಿಟ್ಟು ಈ ರೀತಿ ಉಂಡೆನ ಮಾಡ್ಕೋಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ನೀಟಾಗಿ ಉಂಡೆ ಬಂದಾವಲ್ಲ. ಅದೇ ರೀತಿ ಮಾತ್ರ ಟೇಸ್ಟು ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ಜಾಸ್ತಿ ಏನು ಪದಾರ್ಥ ಏನು ಹಾಕಿಲ್ಲ ನಾವು, ಬೆಲ್ಲ ಮತ್ತು ನಾವು ಚುಮ್ಮರಿನ ಹಾಕಿ ಮಾಡ್ಕೊಂಡಿದ್ದೀವಿ ನೋಡ್ರಿ. ಸ್ವಲ್ಪ ಇದಕ್ಕೆ ನಾನು ಏಲಕ್ಕಿ ಪುಡಿ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ರಿ ಇದಕ್ಕೆ ನಿಮ್ಗೇನಾದ್ರು ಸ್ವಲ್ಪ ತುಪ್ಪ ಏನಾದರೂ ಬೇಕನ್ಸಿದ್ರೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಕಟ್ಕೋಬೋದು. ನಾನು ಇಲ್ಲಿ ತುಪ್ಪ ಏನು ಹಾಕ್ಕೊಂಡಿಲ್ಲ. ಇವಾಗ ನೋಡ್ರಿ ಪ್ರತಿಯೊಂದು ಉಂಡೆನೂ ಕೂಡ ಈ ರೀತಿ ತುಂಬ ಚೆನ್ನಾಗಿ ಬರ್ತಾವೆ. ನಿಮ್ಗೆ ಯಾವ ಶೇಪ್ ಬೇಕು ನೋಡಲ್ಲ, ದೊಡ್ಡದು ಬೇಕಾ ಸಣ್ಣದು ಬೇಕಾ ಉಂಡೆ, ಆ ರೀತಿ ನೋಡ್ಕೊಂಡ್ಬಿಟ್ಟು ನೀವು ಹಿಂಗೆ ಈ ರೀತಿ ಉಂಡೆನ ಕಟ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ತೋರ್ಸಾತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ಉಂಡೆ. ಒಂದು ಪ್ಲೇಟಲ್ಲಿ ನಾನು ಎಲ್ಲನೂ ಉಂಡೆನ ಇಟ್ಕೊಳಕತ್ತೀನಂತ. ಈ ರೀತಿ ನೀವು ಹಬ್ಬ ಹರಿದಿನದೊಳಗಾಯಿತು, ನಿಮ್ಗೇನಾದರೂ ಮಕ್ಕಳು ಸ್ಕೂಲಿಂದ ಬಂದರು, ಮಕ್ಕಳು ಏನಾದರೂ ಬೇಕು ಅಂತ ಹಠ ಮಾಡ್ತಿದ್ರೆ ಈ ರೀತಿ ಮಕ್ಕಳಿಗೆ ನೀವು ಚುಮ್ಮರಿ ಉಂಡೆನ ಮಾಡಿಕೊಡ್ಬೋದು ನೋಡ್ರಿ. ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಕತ್ತಿರಲ್ಲ, ನೋಡೋಕ್ಕೂ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಫೈನಲಿ ರೆಡಿ ಆಗೈತಿ ಚುಮ್ಮರಿ ಉಂಡೆ. ಇದಕ್ಕೆ ನಾವು ಗಟ್ಟಿ ಚುಮ್ಮರಿ ಅಂತಲೂ ಕೂಡ ಕರಿತೀವಿ ನೋಡ್ರಿ. ಚುಮ್ಮರಿ ಉಂಡೆ ರೆಡಿ ಆಗೈತಿ. ನೋಡ್ರಿ ಎಷ್ಟು
ಸಿಂಪಲ್ಲಾಗಿ ಈಸಿಯಾಗಿ ನಿಮ್ಗೆ ಚುಮ್ಮರಿ ಉಂಡಿನ ಪರ್ಫೆಕ್ಟ್ ಅಳತಿ ಒಳಗೆ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಈ ಸತಿ ಪಂಚಮಿ ಅಥವಾ ಯಾವಾಗ ಬೇಕಾದಾಗ ಅವಾಗ ಉಂಡೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೀನಿ. ಹಂಗೆ ನೀವು ಯಾರೆಲ್ಲ ಹೊಸಬರು ನೋಡಕತ್ತೀರಿ ನೋಡ್ರಿ, ಸೊ ಮರಿದ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ನಿಮ್ಮ ಸಪೋರ್ಟು ನಮಗೆ ಭಾಳ ಬೇಕು. ಸೊ ಹಾಗಾಗಿ ನಮಗೂ ಸಹಾಯ ಮಾಡಿರಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಮತ್ತೆ ಕಡ ಮಾಡ್ತೀರಿ, ನೀವು ಮನೆ ಒಳಗೆ ಈ ಚುಮ್ಮರಿ ಉಂಡಿನ ಮಾಡಿರಿ. ಮತ್ತು ಸಿಗ್ತೀನಂತ್ರಿ. ನಮಸ್ಕಾರ ರೀ.